ಚನ್ನಪಟ್ಟಣ ದಶವಾರ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ತಾಯಿಯ ಸಮಾಧಿ ಪಕ್ಕವೇ ಒಕ್ಕಲಿಗ ಸಮುದಾಯದ ಸಂಪ್ರದಾಯದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಬಿ. ಸರೋಜಾದೇವಿ ಅವರು ಖ್ಯಾತ ನಟಿ. ಅವರ ಕಲಾ ಸೇವೆಗಾಗಿ ಅವರ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡಲು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಕಾರ್ಯಕ್ರಮ ರೂಪಿಸಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಡಿಸಿಎಂ ಡಿಕೆ ಶಿವಕುಮಾರ್, ಶಾಸಕರಾದ ಸಿಪಿ ಯೋಗೇಶ್ವರ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದರು. ಬಿ. ಸರೋಜಾದೇವಿ ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದ್ದ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಒಂದೇ ಆದಂಥ ಬಿರುದುಗಳನ್ನು ಪಡೆದಂಥ ಎಲ್ಲ ನಮ್ಮ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಬಹಳ ಪ್ರಮುಖವಾದಂಥ ಕಲಾವಿದರ ಜೊತೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ, ಒಬ್ಬೊಬ್ಬರ ಜೊತೆನೂ 25-25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಪಾರವಾದಂಥ ಕೀರ್ತಿಯನ್ನು ಪಡ್ಕೊಂಡಂಥ ಒಂದು ನಮ್ಮ ಊರಿನ ಇಡೀ ಕರ್ನಾಟಕ ಸರ್ಕಾರ ಮತ್ತು ದಕ್ಷಿಣ ಭಾರತ ಎಲ್ಲ ಕಲಾವಿದರು ಇವತ್ತು ಬಹಳ ಗೌರವದಿಂದ ಅವರಿಗೆ ನಮನವನ್ನು ಅರ್ಪಿಸುವಂಥ ಕೆಲಸಗಳು ನಮ್ಮ ಸರ್ಕಾರ ಮಾಡಿದೆ. ಬಿ. ಸರೋಜಾದೇವಿ ಅವರು ಬಹಳ ಚಿತ್ರದಿಂದ ಪರಿಚಯ. ಹೊಸದಾಗಿ ಮಂತ್ರಿಯಾದಂಥ ಸಂದರ್ಭದಲ್ಲಿ ನನ್ನ ಕರೆದು ನೀನು ಯಾವ್ದಾದ್ರು ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕನ್ನೋ ಅಂತ ಹೇಳ್ತೀವಿ. ಬಹಳ ಆತ್ಮೀಯಾಗಿ ನಮ್ಮ ಜಿಲ್ಲೆಯವರು ಇವತ್ತು ಕೊನೆಗೆ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಅವರ ಸ್ವಂತ ಊರಿನಲ್ಲಿ ಇವತ್ತು ಉತ್ಸವದಲ್ಲಿ ಮಾಡಿ ಅವರು ಇಲ್ಲಿ ಆಯ್ಕೆ ಮಾಡಿದ್ದು ನಮ್ಮೆಲ್ಲರೂ ಕೂಡ ಬಹಳ ಸಂತೋಷವನ್ನು. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಮಾಡಿದಂಥ ಕೀರ್ತಿ ಕೆಲಸಗಳು ಶಾಶ್ವತವಾಗಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಾರತ ಸರ್ಕಾರದ ಪದ್ಮವಿಭೂಷಣ ಪ್ರಶಸ್ತಿ ಈ ವಯಸ್ಸಿನಲ್ಲಿ ಆ ವಯಸ್ಸಿನಲ್ಲಿ ಯಾರು ಕೂಡ ಪಡ್ಕೊಂಡಿರಲಿಲ್ಲ ಆ ಕಾಲದಲ್ಲಿ. ಅಂಥದನ್ನು ಅವರು ಪಡ್ಕೊಂಡು 2 ದೊಡ್ಡ ರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಅವರು ಪಡ್ಕೊಂಡು ಸೇವೆಯನ್ನು ಮಾಡಿಕೊಂಡು ನಮಗೆಲ್ಲ ಹೆಸರನ್ನು ತಂದಿದ್ದಾರೆ. ಅನೇಕ ನಮ್ಮ ಯೋಗೇಶ್ವರು ಕೂಡ ಅವರ ಹೆಸರಿನಲ್ಲಿ ಒಂದು ದೊಡ್ಡ ಹೆಸರಿರುವಂಥ ಕೆಲಸವನ್ನು ಉಳ್ಕೊಳ್ಳಬೇಕು. ಯಾವುದಾದ್ರು ರಸ್ತೆಗಳಿಗೆ ಶಾಶ್ವತವಾಗಿರುತ್ತೆ ಅಂತ